ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಒಬ್ಬೊಬ್ಬರೇ ಶಾಸಕರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ತನ್ವೀರ್ ಸೇಠ್ ಕೂಡ ಮಾತನಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಹೈಕಮಾಂಡ್ ಈ ಗೊಂದಲವನ್ನು ಬಗೆಹರಿಸುತ್ತೆ, ಹೈಕಮಾಂಡ್ ತನ್ನ ನಿರ್ಧಾರವನ್ನು ಇನ್ನೆರಡು ದಿನದಲ್ಲಿ ಹೇಳುತ್ತೆ ಅಂತ ತನ್ವೀರ್ ಸೇಠ್ ಮಾತನಾಡಿರೋದು. ಹೈಕಮಾಂಡ್ ಮೊದಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಿತ್ತು. ಈಗ ಇದು ಅಪಾಯಕಾರಿ ಹಂತವನ್ನು ತಲುಪುವ ಲಕ್ಷಣ ಕಾಣ್ತಿದೆ. ಹೈಕಮಾಂಡ್ ಹೇಳಿದ್ರೆ ಎಂತ ಅಸಾಧ್ಯವೂ ಕೂಡ ಸಾಧ್ಯವಾಗತ್ತೆ ಅಂತ ಹೇಳಿದ್ದಾರೆ. ಒಂದು ವಿಚಾರಗಳು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ವರಿಷ್ಠರು ತಗೋಬೇಕಾಗಿರುವಂಥ ತೀರ್ಮಾನಗಳನ್ನು ತತ್ಕ್ಷಣ ಅಲ್ಲೇ ತಗೊಂಡಂತಹ ಸಂದರ್ಭದಲ್ಲಿ ಇದು ಡ್ಯಾಮೇಜ್ ಆಗುವಂತಹ ಕಾರಣಕ್ಕೆ ಅಥವಾ ಅಷ್ಟು ಮುಂದೆ ಬೆಳೆಯುವಂಥದ್ದಕ್ಕೆ ಅವಕಾಶ ಇರಲಿಲ್ಲ. ಈಗ ಪ್ರಾರಂಭದಿಂದನೂ ಅಧಿಕಾರ ಹಂಚಿಕೆಯ ಸೂತ್ರ ಏನು ಒಪ್ಪಂದ ಆಗಿದೆ ಅನ್ನೋದನ್ನು ಇದು 2.5 ವರ್ಷ ಬಿಟ್ಟಿದ್ದೇ ತಪ್ಪಾಯಿತು. ಇದಕ್ಕೇನಾದರೂ ಒಂದು ಸೂತ್ರನ ಅವರು ತತ್ಕ್ಷಣ ಆಗಿದೆ ಅನ್ಬೇಕು, ಇಲ್ಲಾಂದರೆ ಎಲ್ಲವೂ ಹೈಕಮಾಂಡ್ ಹೇಳ್ದಂಗೆ ನಡಿಬೇಕು ಅನ್ನೋದಾದರೂ ಹೇಳಬೇಕಾಗಿತ್ತು. ಸೊ ಕೆಲವೊಮ್ಮೆ ಈ ಏನು ನಿಧಾನಗತಿಯಲ್ಲಿ ಅಥವಾ ನಾವು ತಗೋಬೇಕಾಗೋ ತೀರ್ಮಾನನ ಮುಂದೂಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ಇನ್ನೆರಡು ದಿನಗಳಲ್ಲಿ ಹೈಕಮಾಂಡ್ ಈ ಗೊಂದಲವನ್ನು ಬಗೆಹರಿಸುತ್ತೆ, ಹೈಕಮಾಂಡ್ ತನ್ನ ನಿರ್ಧಾರವನ್ನು ಇನ್ನೆರಡು ದಿನದಲ್ಲಿ ಹೇಳುತ್ತೆ ಅಂತ ತನ್ವೀರ್ ಸೇಠ್ ಮಾತನಾಡಿರೋದು. ಹೈಕಮಾಂಡ್ ಮೊದಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಿತ್ತು. ಈಗ ಇದು ಅಪಾಯಕಾರಿ ಹಂತವನ್ನು ತಲುಪುವ ಲಕ್ಷಣ ಕಾಣ್ತಿದೆ. ಹೈಕಮಾಂಡ್ ಹೇಳಿದ್ರೆ ಎಂತ ಅಸಾಧ್ಯವೂ ಕೂಡ ಸಾಧ್ಯವಾಗತ್ತೆ ಅಂತ ಹೇಳಿದ್ದಾರೆ. ಒಂದು ವಿಚಾರಗಳು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ವರಿಷ್ಠರು ತಗೋಬೇಕಾಗಿರುವಂಥ ತೀರ್ಮಾನಗಳನ್ನು ತತ್ಕ್ಷಣ ಅಲ್ಲೇ ತಗೊಂಡಂತಹ ಸಂದರ್ಭದಲ್ಲಿ ಇದು ಡ್ಯಾಮೇಜ್ ಆಗುವಂತಹ ಕಾರಣಕ್ಕೆ ಅಥವಾ ಅಷ್ಟು ಮುಂದೆ ಬೆಳೆಯುವಂಥದ್ದಕ್ಕೆ ಅವಕಾಶ ಇರಲಿಲ್ಲ. ಈಗ ಪ್ರಾರಂಭದಿಂದನೂ ಅಧಿಕಾರ ಹಂಚಿಕೆಯ ಸೂತ್ರ ಏನು ಒಪ್ಪಂದ ಆಗಿದೆ ಅನ್ನೋದನ್ನು ಇದು 2.5 ವರ್ಷ ಬಿಟ್ಟಿದ್ದೇ ತಪ್ಪಾಯಿತು. ಇದಕ್ಕೇನಾದರೂ ಒಂದು ಸೂತ್ರನ ಅವರು ತತ್ಕ್ಷಣ ಆಗಿದೆ ಅನ್ಬೇಕು, ಇಲ್ಲಾಂದರೆ ಎಲ್ಲವೂ ಹೈಕಮಾಂಡ್ ಹೇಳ್ದಂಗೆ ನಡಿಬೇಕು ಅನ್ನೋದಾದರೂ ಹೇಳಬೇಕಾಗಿತ್ತು. ಸೊ ಕೆಲವೊಮ್ಮೆ ಈ ಏನು ನಿಧಾನಗತಿಯಲ್ಲಿ ಅಥವಾ ನಾವು ತಗೋಬೇಕಾಗೋ ತೀರ್ಮಾನನ ಮುಂದೂಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.